ಹರ ಹರ ಮಹಾದೇವ್. ಇವತ್ತು ರಾಮೇಶ್ವರಮಿಂದ ಹೊರಡ್ತಾ ಇದ್ದೀನಿ. ಹೊರಟು ಹಾಗೆ ಬಂದೆ. ಇದು ರಾಮೇಶ್ವರಂಗೆ ಲಾಸ್ಟು. ಈ ಬ್ರಿಡ್ಜ್ ಮೇಲೆ ಬರಬೇಕು, ಆಚೆ ಬರಬೇಕು ಅಂದರೆ. ಇದೊಂದು ದ್ವೀಪ ರಾಮೇಶ್ವರಂ ಇರೋದು. ಸುತ್ತಲೂ ನೀರಿರುತ್ತೆ, ಮಧ್ಯದಲ್ಲಿ ಮಾತ್ರ ಇದು. ಹಾಗೆ ಅದೇ ಬ್ರಿಡ್ಜ್ ಮೇಲೆ ಹೋಗೋದು. ಹಾಗೆ ಹಿಂಗೆ ಯಾರೋ ಒಬ್ರು ಅಣ್ಣ ಸಿಗೋರು, ಅವ್ರ ಕಡೆಯಿಂದ ಒಂದು ವೀಡಿಯೋ ಮಾಡಿಕೊಟ್ರು. ಒಂದು ವೀಡಿಯೋ ಮಾಡ್ಕೊಂಡು ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿ, ಹಾಗೆ ಅಲ್ಲೇ ಒಂದೆರಡು ರೌಂಡು ಓಡಾಡ್ಕೊಂಡು ಅಲ್ಲಿಂದ ಹೊರಟಾಗ ಇಲ್ಲೇ ಈ ಬ್ರಿಡ್ಜ್ ಬಿಟ್ಟು ಮುಂದೆ ಹೊರಟಿದ್ದಂಗೆ ಇವರೆಲ್ಲ ನಮ್ಮ ತುಮಕೂರಿನ ಮಧುಗಿರಿಯಿಂದ ಬಂದಿರೋರು. ಟಿ ಟಿ ಗಾಡೀಲಿ ಸೈಕಲಲ್ಲಿ ಹೋಗ್ತಾ ಹೋಗಿದ್ರು, ಮಾತಾಡ್ಸಿದ್ರು. ಹಾಗೆ ಯಾವರು ಏನಿತ್ತಲ್ಲ ನನ್ನ ಕೇಳಿದ್ರು, ಹಿಂಗೆ ತುಮಕೂರಿಂದ ಇದಕ್ಕೆ ನಾವು ಬಾಗರು, ನಾವು ತುಮಕೂರೇ ಅಂತ ಹೇಳಿದ್ರು. ಹಾಗೆ ಮಾತಾಡ್ತಾ ತಿಂಡಿ ತಿಂದ ಅಂದು ಇಲ್ಲ ಅಂದೆ. ಮತ್ತೀಗ ಬಾ ಮತ್ತೀಗ ತಿಂಡಿ ತಿನ್ನೋಣ ಅಂತೇಳಿ, ತಿಂಡಿ ತಿನ್ಬಾ ಮೊದಲು ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ತಿಂಡಿ ಕೊಟ್ಟು ಎಲ್ಲ ಚೆನ್ನಾಗೆಲ್ಲ ಮಾತಾಡಿಸಿ ಸ್ಪಂದಿಸಿದ್ರು. ಹಾಗೆ ಒಂಥರ ಅವ್ರಿಗೆ ಕುತೂಹಲ, ಹೆಂಗರು ಅಲ್ಲಿಂದ ಸೈಕಲಾಗಿ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಅಣ್ಣವರೆಲ್ಲ. ಹಂಗೆ ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ಹಾಗೆ ಹೊರಟು ಬಾಗಿಲು ತಿಂಡಿ ತಿನ್ನೋ ಅಂತ ಹೇಳಿ ಕರ್ಕೊಂಡು ಹೊರಟು, ಟೈಮ್ ಆಗುತ್ತೆ ಅಂತೇಳಿ. ಹಾಗೆ ಹೊರಡ್ತಾ ಈಗ ದಾದಾಪುರ ಬಂದರು ನೋಡ್ರಿ ಕೆಳಗೆ. ಮುಂಚೆ ಎಲ್ಲ ನಾವು ಹೋಯ್ದ ಅಂದರು, ಮುಂಚೆ ಅಯೋಧ್ಯೆ ಹೋಯ್ದೆ ಅಂದೆ. ಅಯ್ಯೋ ಶಿವನೇ, ಬಿಡಪ್ಪ ನಿನ್ನ ಪ್ರವಾಸ ಅಲ್ಲ ಅಂತ ಒಟ್ಟಿಗೆ ಮಾತುಕತೆ ಆಡ್ತಾ ಬೆಳಿಗ್ಗೆನೇ ಉಪ್ಪಿಟ್ಟು ಮಾಡಿದರು. ಉಪ್ಪಿಟ್ಟು ತಿನ್ಕೊಂಡು ಹಾಗೆ ಎಲ್ಲರೂ ಮಾತಾಡ್ಸ್ಕೊಂಡು ನನಗೂ ಬೇಜಾರು ಕಳೀತು. ಇವತ್ತು ಎಷ್ಟು ಎಲ್ಲಿಗೆ ಹೋಗ್ತಾ ಇರೋದು ಅಂತ ಕೇಳಿದ್ರು. ಇವಾಗ ಶ್ರೀಶಾನ್ ರೂಮ್ಗೆ ಹೊರಟಿದ್ದೀನಿ ಅಂದೆ. ಸರಿ ಆಯಿತು, ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹಾಗೆ ಮುಂದೆ ಹೊರಟೆ. ಸಿಕ್ಕಾಪಟ್ಟೆ ಬಿಸಿಲು, ಹತ್ತತ್ರ 40 ಡಿಗ್ರಿ ಇತ್ತು ಬಿಸಿಲು. ಇಲ್ಲಂತೂ ಯಾವುದೇ ನೀರು ಕೂಡ ಸಿಗಲ್ಲ ಗುರು ಇಂಥ ರೋಡಲ್ಲಿ. ಹಂಗೆ ಸಂಜೆ ಆಗ್ತಿದ್ದಂಗೆ ದೇವಸ್ಥಾನಗಳು ನೋಡಿದೆ, ದೇವಸ್ಥಾನಗಳು ಸಿಗಲಿಲ್ಲ. ಪೆಟ್ರೋಲ್ ಬಂಕಲ್ಲಿ ಉಳ್ಕೊಂಡಿದ್ದೀನಿ ಇವತ್ತು.